ಮಳೆಗಾಲಕ್ಕೆ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆ ಸವಿಯಲು ಪರ್ಫೆಕ್ಟ್ ಆದ ನೀರುಳ್ಳಿ ತಂಬಳಿಯ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಇದನ್ನು ಕೇವಲ 5 ನಿಮಿಷದಲ್ಲಿ ಮಾಡ್ಲಿಕ್ಕಾಗ್ತದೆ. ಮತ್ತೆ ಈ ತಂಬಳಿ ಒಂದಿದ್ರೆ ಯಾವುದೇ ಸೈಡ್ ಡಿಶ್ ಊಟಕ್ಕೆ ಬೇಕಾಗಿಲ್ಲ. ಇದನ್ನು ಮಾಡ್ಲಿಕ್ಕೆ ನಾನಿಲ್ಲಿ 1 ಕಪ್ ನಷ್ಟು ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ನಾನು ತೋರಿಸಿರುವ ಕ್ವಾಂಟಿಟಿಯಿಂದ 2 ರಿಂದ 3 ಜನರಿಗೆ ಬೇಕಾಗುವಷ್ಟು ತಂಬಳಿಯನ್ನು ಮಾಡಬಹುದು. ನಾನಿಲ್ಲಿ 3 ಬ್ಯಾಡಗಿ ಒಣಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಮೊದಲೇ. ಆಮೇಲೆ ಸ್ವಲ್ಪ ಹುಣಸೆ ಹುಳಿಯನ್ನು ತೆಗೆದುಕೊಳ್ಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಒಂದು 2-3 ಒಣಮೆಣಸನ್ನು ಜಾಸ್ತಿ ಹಾಕಿ. ಈಗ ನಾನು ವೆಟ್ ಗ್ರೈಂಡರ್ ನಲ್ಲಿ ಮಸಾಲೆಯನ್ನು ರುಬ್ಬಿಕೊಳ್ತೇನೆ. ನಿಮ್ಮ ಹತ್ರ ವೆಟ್ ಗ್ರೈಂಡರ್ ಇಲ್ಲ ಅಂದ್ರೆ ಮಿಕ್ಸಿನಲ್ಲೇ ರುಬ್ಬಿಕೊಳ್ಳಿ. ಆದ್ರೆ ನಾವಿದನ್ನು ಆದಷ್ಟು ಫೈನ್ ಆಗಿ ರುಬ್ಬಿಕೊಳ್ಬೇಕು. ಅಂದ್ರೆ ನಾವು ಕಲ್ಲಿನಲ್ಲಿ ಕಡೆದಾಗೆ ಆಗ್ಬೇಕು. ಆಗ ವೆಟ್ ಗ್ರೈಂಡರ್ ನಲ್ಲಿ ರುಬ್ಬಿಕೊಂಡ್ರೆ ಆಲ್ಮೋಸ್ಟ್ ಕಲ್ಲಿನಲ್ಲಿ ಕಡೆದ ಹಾಗೇನೆ ಟೆಕ್ಸ್ಚರ್ ಬರ್ತದೆ. ಈ ತಂಬಳಿಯ ಮಸಾಲೆಯನ್ನು ರುಬ್ಲಿಕ್ಕೆ ನಾವು 3 ಬಗೆಯ ಸಾಮಗ್ರಿಯನ್ನು ಯೂಸ್ ಮಾಡೋದು. ಕಾಯಿ ತುರಿ, ಹುಣಸೆ ಹುಳಿ ಮತ್ತು ಬ್ಯಾಡಗಿ ಒಣಮೆಣಸು ಅಥವಾ ಗುಂಟೂರು ಕೂಡ ಯೂಸ್ ಮಾಡಬಹುದು. ಈ ರುಬ್ಬಿಕೊಂಡ ಮಸಾಲೆಯನ್ನು ತೆಗೆಯುವ ಮೊದಲು ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳಿ. ಆಮೇಲೆ ಒಂದು ಬೌಲ್ಗೆ ವರ್ಗಾಯಿಸಿಕೊಳ್ಳಿ. ಈಗ ಒಂದು ದೊಡ್ಡ ಗಾತ್ರದ ನೀರುಳ್ಳಿ ಅಥವಾ 2 ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ಈ ರೀತಿ ಹೆಚ್ಚಿಕೊಳ್ಳಿ. ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಕುಟಾಣಿಗೆ ಹಾಕಿಕೊಂಡು ಗುದ್ದಿಕೊಳ್ಬೇಕು. ನಾವು ಆಕ್ಚುಲಿ ಪೇಸ್ಟ್ ಏನು ಮಾಡೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಗುದ್ದಿಕೊಳ್ಳೋದಷ್ಟೇ. ಆಗ ಈ ನೀರುಳ್ಳಿಯ ಫ್ಲೇವರ್ ಬಿಡ್ತದೆ. ಇದೇ ರೀತಿ ಉಳಿದ ನೀರುಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಗುದ್ದಿಕೊಳ್ತೇನೆ. ಇದರಿಂದ ನೀರುಳ್ಳಿಯ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೇನೆ ಇದರ ಶೇಪ್ ಕೂಡ ಸರಿಯಾಗಿರ್ಬೇಕು, ಜಾಸ್ತಿ ಜಜ್ಜಿಕೊಳ್ಬೇಡಿ. ಸೊ ಇದು ಗುದ್ದಿಕೊಂಡ ನಂತರ ನಾವು ರುಬ್ಬಿಕೊಂಡ ಮಸಾಲೆಗೆ ಇದನ್ನು ಸೇರಿಸಿಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಮಸಾಲೆ ತೆಗೆದುಕೊಂಡ ಬಳಿಕ ವೆಟ್ ಗ್ರೈಂಡರ್ಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಇದಕ್ಕೆ ಹಾಕಿಕೊಳ್ತೇನೆ. ಈ ತಂಬಳಿಯ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ ಜಾಸ್ತಿ ದಪ್ಪ ಇರಬಾರ್ದು ಮತ್ತೆ ತುಂಬಾ ತೆಳುನು ಇರಬಾರ್ದು. ಸೊ ಆ ಕನ್ಸಿಸ್ಟೆನ್ಸಿ ಬರುವ ತನಕ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ರುಚಿಯನ್ನು ನೋಡಿಕೊಂಡು ಅಗತ್ಯವಿದ್ರೆ ಉಪ್ಪನ್ನು ಸೇರಿಸಿ. ಕೊನೆಯಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತೇನೆ. ಇದರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ನಾವಿದಕ್ಕೆ ಬೇರೆ ಒಗ್ಗರಣೆ ಎಲ್ಲ ಏನು ಕೊಡೋದಿಲ್ಲ. ಇದು GSB ಕೊಂಕಣಿ ಶೈಲಿಯ ಸಾಂಪ್ರದಾಯಿಕ ರೆಸಿಪಿ. ಈ ತಂಬಳಿನ ನಾವು ಬೇಯಿಸದೆ ಹಸಿಯಾಗೆ ಮಾಡೋದ್ರಿಂದ ಮಾಡಿದ 5 ರಿಂದ 6 ಗಂಟೆಯೊಳಗೆ ಉಪಯೋಗಿಸಿ. ಇಲ್ಲ ಅಂದ್ರೆ ಇದು ಕೆಡಲಿಕ್ಕೆ ಶುರು ಆಗ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು.